ಅಲ್ಲ ನಮ್ ಜಯಕರ ಹೊಲದಲ್ಲಿ ಬದ್ನಿಕಾಯಿ ಚೆನ್ನಾಗಿ ಬಿಟ್ಟವೆ. ನಾನು ನೋಡೇ ಇಲ್ಲ. ಆ ಈ ಗೀತಮ್ಮ ಸೊಪ್ಪು ಕುಯ್ಕ್ ಹೋಗಿದ್ದಾಳೆ, ಕುಯ್ಕೊಂತಿರ್ಲಿ. ಅಷ್ಟ್ರಲ್ಲಿ ನಾನೊಂದೆರಡು ಬದ್ನಿಕಾಯಿ ಕುಯ್ಕೊಂಡು ಹೋಗ್ತೀನಿ. ಇವಳು ಬಂದು ಮತ್ತೆ ಏನಾರ ಅಂದ್ಗಿಂದತ್ತು ಮತ್ತೆ ಯಾಕೆ ಬೇಕು, ನಾನೇ ಒಂದೆರಡು ಕುಯ್ಕೊಂಡು ಹೋಗ್ಬಿಡ್ತೀನಿ. ಕುಯ್ಕೊಂಡು ಹೋಗ್ಬಿಟ್ಟು ಸೊಪ್ಪಿನ ಕವರಲ್ಲಿ ಹಾಕೊಂಡ್ಬಿಟ್ರೆ ಗೊತ್ತಾಗಲ್ಲ, ಕಾಣಿಸ್ದಂಗೆ ಇಟ್ಕೊಂಡ್ಬಿಡ್ತೀನಿ. ಲಕ್ಷ್ಮಕ್ಕ, 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 ಅಕ್ಕೋ ಏನ್ ಮಾಡ್ತಿದ್ಯಾಕ? ಎಲ್ಲೋದಪ್ಪ ಈ ಲಕ್ಷ್ಮಕ್ಕೋ? ಲಕ್ಷ್ಮಕ್ಕ, ಆ ಎಲ್ಲೋಯ್ತಪ್ಪ ಇವತ್ತ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಈಟೊತ್ತರ್ಗು ನನ್ನ ತಾವಲೇನೆ ಇಲ್ಲಿ ಸೊಪ್ಪು ಕುಯ್ತಿತ್ತಲ್ಲ, ಈ ಕಣ್ಣಿ ಕಾಣಿಸ್ತಾಗ ಎತ್ಲಾಗ ಹೋಗ್ಬಿಡ್ತಲ್ಲ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಈ ಹುಡುಗಿ ಏನ್ ಹಿಂಗ್ ಕೂಕಣ್ತಾಳೆ ಇವಳು? ಎಲ್ಲ ಒಂದ್ ಗಳಿಗೆ ಬಂದ್ಬಿಟ್ಟು ಒಂದೆರಡು ಬದ್ನೆಕಾಯಿನಾರ ಕುಯ್ಕೊಂಡು ಹೋಗೋಣ ಅಂತ ಬಂದ್ರೆ ಈ ಹುಡುಗಿದೊಳ್ಳೆ ಕಾಟ ಆಗೋಯ್ತಲ್ಲ ನನಗೆ. ಲಕ್ಷ್ಮಕ್ಕ, 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 ಲಕ್ಷ್ಮಕ್ಕ ಅಂತ ಒಂದೇ ಸಮಕೆ ಕೂಕಣ್ತಿದ್ದಾಳೆ. ಬಂದಿದ್ರೆ ಏನಪ್ಪ ಮಾಡೋದು? ಬಿಡಣ ಸುಮ್ಕೆ. ಹೋಗ್ಬಿಟ್ರೆ ಸರಿ ಆಗಲ್ಲ. ಬರೋದೇ ಬಂದಿದ್ದೀನಂತೆ ಒಂದೆರಡು ಬದ್ನೆಕಾಯಿ ಕುಯ್ಕೊಂಡು ಹೋಗದೇನೆ ಎಣ್ಗಾಯಿ ಪಲ್ಯ ಮಾಡ್ಕೊಂಡು ತಿಂದ್ರೆ ರೊಟ್ಟಿ ಜೊತೆ ಬಾಯಲ್ಲಿ ನೀರು ಬರುತ್ತೆ. ಈ ಚಳಿಗೂ ಅದಕ್ಕೂ ಬಲು ರುಚಿಯಾಗೂ ಇರುತ್ತೆ, ಬಲು ಚೆನ್ನಾಗೂ ಇರುತ್ತೆ. ಈ ಹುಡುಗಿ ಕೂಕಡ್ತಿದ್ದಾಳಂತ, ಈ ಗೀತಮ್ಮ ಕೂಕಡ್ತಿದ್ದಾಳಂತ ನಾನು ಬದ್ನೆಕಾಯಿ ಕುಯ್ಕೊಂಡು ಹೋಗ್ದಂಗೆ ಇರಕ್ಕಾಗುತ್ತಾ? ಕುಯ್ಕೊಡ್ತೀನಿ, ಬಿಡಲ್ಲ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಎಲ್ಲಿದ್ಯಾಕ? ಅಕ್ಕೋ ಬಾರಕ್ಕ, ನನಗೆ ಭಯ ಆಗಂಗ ಆಗುತ್ತೆ. ಎಲ್ಲೋದಕ್ಕ? ನೋಡ್ದ ಈ ಒಕ್ಕನ್ನ ಬಂದ್ಬಿಟ್ಟು ಜಯಕರ್ ಹೊಲದಲ್ಲಿ ಬಂದ್ಬಿಟ್ಟು ಬದ್ನೆಕಾಯಿ ಕುಯ್ಕೊಂಡು ನೋಡಲಿ ಕುಯ್ಕೊಂತಿರೋದು ಹೆಂಗ್ ಕುಯ್ಕೊಂತೈತಂತ. ನನಗ್ ಮಾತ್ರ ಬಿಟ್ಟೆ ಬಂದೈತೆ ನೋಡು. ಲೆಕ್ಕ ಹಾಕು ಈ ಒಕ್ಕನ್ನ ಜೊತೆಲಿ ಬಂದ್ಬಿಟ್ಟು ಈಗ ಮಾಡಿ ಹೋಗ್ಬಿಟ್ರೆ ಆಯ್ತಲ್ಲ. ಏನ್ ಲಕ್ಷ್ಮಕ್ಕ ನೀನು ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ನೀನು ಆ ಜಯಕರ್ ಹೊಲದಲ್ಲಿ ಬಂದ್ಬಿಟ್ಟು ಹಿಂಗ್ ಬದ್ನೆಕಾಯಿ ಕುಯ್ಕೊಂಡು ಹೋಗ್ತಿದ್ಯಲ್ಲ, ಸರಿನಾ? ಕುಯ್ಕೊಂತಿದ್ಯಲ್ಲ, ನಾನು ನಿನ್ ಜೊತೆ ಬಂದಿದ್ದೀನಿ ತಾನೆ, ನನಗೂ ನೀನು ಕೆಟ್ಟ ಹೆಸರು ಬರುತ್ತಾನೆ ನಿನ್ ಜೊತೆನೆ. ನಾವಿಬ್ರು ಬಂದಿದೀವಂದ್ರೆ ಒಬ್ರು ತಪ್ಪು ಮಾಡಿರೋದನ್ನ ಇಬ್ರಿಗೂ ಕೆಟ್ಟ ಹೆಸರು ತಾನೇ ಬರೋದು. ಈಗೆಲ್ಲ ಮಾಡಬೇಡ ಕಣಕ್ಕ, ಬಾರಕ ಸಾಕು. ಅವಾಗ್ಲೇ ನಾನು ಕೂಕಣ್ತಿದ್ದೀನಿ, ನನಗೆ ಭಯ ಆಗ್ತೈತೆ. ಈ ಒಕ್ಕ ಬಂದ್ಬಿಟ್ಟು ಬದ್ನೆಕಾಯಿ ಕುಯ್ಕೊಂಡು ಸುಮ್ಕೆ ನಿಂತೈತೆ ನೋಡು. ಏನಕ್ಕ ನೀನು ಇನ್ನೊಂದ್ ದಿವಸ ಬರಲ್ಲ ನೋಡಿ ನಿನ್ ಜೊತೆ ನಾನು. ಈತಾ ಬೇಜಾರ್ ಮಾಡ್ಕೋಬೇಡ ಕಣೆ, ನಾನೇನು ಬೇಕು ಬೇಕು ಅಂತ ಏನು ಕಿತ್ಕಣಕ್ಕೆ ಬರಲಿಲ್ಲ ಕಣೆ. ಇಲ್ಲಿ ಕೇಳಿಲಿ, ನೀನ್ ಅಕ್ಕತ್ಲಾಗ ಹೋಗಿದ್ದಲ್ಲ ಅವಾಗ ಈ ಕಡೆ ಬಂದೆ. ನನಗೆ ಗೊತ್ತಿಲ್ಲ ಇವರೆಲ್ಲ ಬದ್ನೆಕಾಯಿ ಎಲ್ಲ ಹಾಕಿದಾರಂತ. ನೋಡ್ದಲ್ಲ ಬದ್ನೆಕಾಯಿ ಇತ್ತು. ನನ್ಗೆ ಎಣ್ಗಾಯಿ ಅಂದ್ರೆ ಬಲು ಇಷ್ಟ ಕಡೆ. ಹೆಂಗ ಒಂದ್ ಎರಡೆರಡು, ಜಾಸ್ತಿ ಏನಲ್ಲ, ಒಂದ್ ಎರಡೆರಡು ಬದ್ನೆಕಾಯಿ ಕುಯ್ಕೊಂಡು ಹೋದ್ರೆ ನಾಳೆ ಎಣ್ಗಾಯಿನೂ ರೊಟ್ಟಿ ಮೇಲೆ ಬಲು ಚೆನ್ನಾಗಿರುತ್ತೆ. ಈ ಚಳಿಗೂ ಅದಕ್ಕೂ ನನಗೆ ತಿನ್ನೋದಕ್ಕೆ ಸಖತ್ ಇಷ್ಟ ಕಣೆ ಗೀತಾ. ಅದಕ್ಕೋಸ್ಕರ ಒಂದ್ ಎರಡೆರಡು ಕುಯ್ಕೊಂತಿದ್ದೆ ಅಷ್ಟೇ. ಇನ್ನೊಂದೇನಂದ್ರೆ ಆ ಅಜ್ಜಿ ನಮ್ಗೆ ಪರಿಚಯನೇ ಬಿಡು. ಸಾಕಜ್ಜಿನೂ ಪರಿಚಯ, ಜಯಕ್ಕನೂ ಪರಿಚಯ, ಏನು ಬೇಜಾರೇನ್ ಮಾಡ್ಕೊಳಲ್ಲ. ಅವ್ರು ಬಂದ್ರು ಹೇಳ್ತಿದ್ದೆ ನೋಡಕ್ಕ ಎರಡೆರಡು ಕಣಕ ಕುಯ್ಕೊಂತಿರೋದಂತ ಹೇಳ್ತಿದ್ನಮ್ಮ. ನೀನೇನ್ ತಲೆ ಕೆಡಿಸ್ಕೋಬೇಡ, ಸುಮ್ಕಿರು. ನಿನಗೂ ಬೇಕಂದ್ರೆ ಬಾ, ಬೇಕಾರೆ ಕುಯ್ಕ ಒಂದೆರಡು, ಅದಕ್ಕೇನಂತೆ ಬೇಡ ಅಂತ ನಾನು ಹೇಳ್ತಿಲ್ಲ ನಾನು. ಬಾ ಕುಯ್ಕ. ಇಲ್ಲಪ್ಪ ಯಾಕ್ಬೇಕು ಮತ್ತೆ? ಅದೇನೋ ಅಂತಾರ ನಂಗೆ ಮತ್ತೆ ಗ್ಯಾಚಾರ ಕೆಟ್ಟಿ ಯಾರು ಬಂದು ನೋಡಿ ಮತ್ತೆ ಯಾವತ್ತೂ ಇಲ್ದಿರೋರು ಹಿಂಗೆ ನಾವು ಬದ್ನೆಕಾಯಿ ಬೇರೆಯವರಲ್ಲಿ ಹೊಲದಲ್ಲಿ ಬಂದ್ಬಿಟ್ಟು ಕುಯ್ಕೊಳ್ತಿದ್ದು ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಮರ್ಯಾದೆ ಏನಾಗ್ಬೇಡ. ಬೇಡಮ್ಮ ಬೇಡಮ್ಮ ತಾಯಿ, ನಾನಂತೂ ಬರಲ್ಲ, ನೀವ್ ಏನಾರ ಮಾಡ್ಕೊಳ್ರಿ. ಬೇಕಾದ್ರೆ ನನ್ ಗಂಡಂಗೆ ಹೇಳ್ಬಿಟ್ಟು ಸಂತೆಲ್ ಹೋಗ್ಬಿಟ್ಟು ತಗೊಂಬರ್ರಿ ಅಂತ ಹೇಳ್ತೀನಿ. ಬೇಕಾದ್ರೆ ಸಂತೆಲ್ಲೋ ತಿಪ್ಟೂರಿಂದನೋ ತಗೊಂಬರ್ತೀವಿ ಬೇಕಾದ್ರೆ. ಅದನ್ನು ಬಿಟ್ಬಿಟ್ಟು ನಾನಂಗೆಲ್ಲ ಮುಟ್ಟಲ್ಲ ಕಣಮ್ಮ. ಅಯ್ಯೋ ಗೀತಾ, ನಾನು ಹೇಳೋದು ಅರ್ಥ ಆಗ್ತಿಲ್ವೇನೆ ನಿನ್ಗೆ? ನನಗೆ ಸಾಕಜ್ಜಿನೂ ಗೊತ್ತು, ಜಯಕ್ಕನೂ ಗೊತ್ತು. ಅವರೇ ಹೇಳಿದ್ದು ಒಂದೆರಡು ಕುಯ್ಕಳೆ ಅಂತ. ಏನ್ ಪರವಾಗಿಲ್ಲ ಬಾ. ನೀನೇನ್ ಭಯ ಬೀಳ್ಬೇಡ, ನಾನ್ ಇಲ್ವೇನೆ. ಏನಕ್ಕ ನಿನ್ಗೂ ಹೇಳಿದಾರ ಕುಯ್ಕಣಕ್ಕೆ? ಅಕ್ಕ ಕರೆಕ್ಟಾಗಿ ಹೇಳು, ಮತ್ ಸುಳ್ಳಿಗೆ ಹೇಳಿಯ ಮತ್ತೆ. ಮತ್ ಕರೆಕ್ಟಾಗಿ ಹೇಳಕ್ಕ. ನಿಜ ಹೇಳಿದಾರ ತಾನೆ ನಿನಗೆ? ಜಯಕ್ಕ ಹೇಳಿದಾರ, ಸಾಕಜ್ಜಿ ಹೇಳಿದಾರ? ಇಲ್ಲಮ್ಮ, ನನಗೆ ಜಯಕ್ಕನೂ ಹೇಳುತ್ತೆ, ಸಾಕಜ್ಜಿನೂ ಹೇಳುತ್ತೆ. ಯಾಕಂದ್ರೆ ನಾವುನು ಏನಾರು ತರಕಾರಿ ಏನಾರು ಬೆಳೆದ್ರೆ, ನಾನು ಮಂತವೇನಾರು ಮಾಡಿದ್ರೆ ನಮ್ ಸಾಕಜ್ಜಿಗೂ ನಮ್ ಜಯಕ್ಕಂಗೂ ತಗೊಂಡೋಗಿ ಕೊಟ್ಟು ಬರ್ತೀನಿ. ಹಂಗಾಗಿ ನನಗೆ ಯಾವಾಗ್ಲೂ ಅಷ್ಟೇ, ಅವ್ರು ಏನ್ ತರಕಾರಿ ಬೆಳೆದ್ರು ಈ ಕಡೆ ಹೊಲದ ಕಡೆ ಬಂದ್ರೆ ಆಯ್ತು. ಹೋಗಿ ನೀನೊಂದೆರಡು ಕುಯ್ಕೊಂಬಾರಮ್ಮ, ಕುಯ್ಕೊಂಬಂದು ಸಾಂಬಾರೆಲ್ಲ ಮಾಡ್ಕೊಂಡು ಪಲ್ಯ ಏನಾರ ಮಾಡ್ಕೊಂಡು ತಿನ್ನಮ್ಮ ಅಂತ ಹೇಳ್ತಾರೆ. ಹೀರೆಕಾಯಿ ಹಾಕಿದ್ರು ಅಷ್ಟೇ, ಬೆಂಡೆಕಾಯಿ ಹಾಕಿದ್ರು ಅಷ್ಟೇ, ತೊಂಡೆಕಾಯಿ ಹಾಕಿದ್ರು ಅಷ್ಟೇ, ಮೆಣಸಿಕಾಯಿ ಹಾಕಿದ್ರು ಅಷ್ಟೇ, ಟೊಮೆಟೊ ಹಾಕಿದ್ರು ಅಷ್ಟೇ, ಆಲೂಗಡ್ಡೆ ಹಾಕಿದ್ರು ಅಷ್ಟೇ, ಏನ್ ಹಾಕಿದ್ರು ಅಷ್ಟೇ. ನನ್ಗಂತೂ ಹೇಳೇ ಹೇಳ್ತಾರ ಅವ್ರು ಯಾವಾಗ್ಲೂ ಅಷ್ಟೇ. ಅಕಸ್ಮಾತ್ ನಾನ್ ಯಾವತ್ತೂ ಬಂದ್ಬಿಟ್ಟು ಅವ್ರ ಹೊಲದಲ್ಲಿ ಕುಯ್ದಿಲ್ಲ, ಆದ್ರೆ ಅವರೇ ಬಂದ್ಬಿಟ್ಟು ಮಂತಬ ಕೊಟ್ಟು ಹೋಗ್ತಾರೆ. ಆದ್ರೆ ಇವತ್ತು ಬಂದಲ್ಲ, ಹಂಗೆ ಕುಯ್ಕೊಂಡು ಹೋಗೋಣ ಅಂತ ಒಂದೆರಡು ಕುಯ್ಕೊಂಡು ಹೋಗ್ತಿದ್ದೀನಿ. ಪಾಪ ನೀನು ಕುಯ್ಕೊಂಡು ಹೋಗು ಒಂದೆರಡು ಅಂತ ಹೇಳದ್ನಮ್ಮ. ಬಿಡು ಆಯ್ತು, ನಿನಗ್ ಬೇಡ ಅಂದ್ರೆ ನಂದೇನು ಹಿಂಸೆ ಏನಿಲ್ಲ ಬಿಡಮ್ಮ, ಆಯ್ತು. ನೀನೇನು ಕುಯ್ಕೊಬೇಡ ಬಿಡು. ಏನಕ್ಕ ನಿಜ ಏನು ಹಂಗಾರೆ? ನಿನಗೆ ಹೇಳಿರ್ತಾನ ಸಾಕಜ್ಜಿ ಹೇಳಿರ್ತಾ? ಸರಿ ಕಣಕ, ಆಯ್ತು ಹೇಳಿರೋದು ಬಿಡು. ನಿನ್ಗಂದ್ರೆ ಸಖತ್ ಕ್ಲೋಸ್ ಅಲ್ವಾ ಅವರು, ಯಾವಾಗ್ಲೂ ನಿಮ್ಮನೆ ಪಕ್ಕದಲ್ಲೇ ಅಲ್ವಾ ಇರೋದು.
ಹಂಗಾಗಿ ನಿನ್ಗೆ ಹೇಳಿರುತ್ಕೊಂಡು ಬಿಡಕ್ಕ. ತಡಿಯಕ್ಕ, ನಾನೊಂದೆರಡು ಕುಯ್ಕೊಳ್ತೀನಿ ಹಂಗಾರೆ. ಅದಕ್ಕೇನಂತೆ ಹೇಳಿದಾರ ಅಂದ್ಮೇಲೆ ಕುಯ್ಕೊಳ್ಳೋದಂತೆ ಎರಡಕ್ಕ. ಇನ್ನೊಂದು ಜಾಸ್ತಿ ಒಂದ್ 2-3 ಕೆಜಿ ಕುಯ್ಕೊಳ್ಳೋ ಬಾರಕ್ಕ. ಅಕ್ಕಪಕ್ಕದವ್ರ ಮನೆಯವ್ರಿಗೆಲ್ಲ ಕೊಡೋಣಂತೆ. ಅದಕ್ಕೇನಂತೆ, ಅವರೇ ಹೇಳಿದಾರ ಅಂದ್ಮೇಲೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಬಾರಕ್ಕ, ಇನ್ನೊಂದೆರಡು ಕುಯ್ಕೊಳ್ಳೋಣ. ಹೇಳಿದ್ ಒಂದೇ ಒಂದ್ ಸುಳ್ಳಿಗೆ ನೆಮ್ಕೊಂಡ್ಬಿಟ್ಲು ಇವಳು ಗೀತಾ. ನನಗೆ ಯಾರು ಹೇಳಿಲ್ಲ, ಸಾಕಜಿನೂ ಹೇಳಿಲ್ಲ, ಜಯಕ್ಕನೂ ಹೇಳಿಲ್ಲ. ಅವ್ರೇನ್ ಬರ್ತಾರ ನೋಡೋದಕ್ಕೆ. ಈ ಹುಡುಗಿ ಒಳ್ಳೆ ಎದ್ರು ಪುಕ್ಲಿ, ಎದ್ರು ಕಾಣ್ತಾಳೆ. ಅದಕ್ಕೇನೆ ಅತ್ಲಾಗಿ ಒಂದೆರಡು ಕುಯ್ಕಳ್ಳಿ ನನ್ ಜೊತೆನೆ ಅಂತ ನಾನ್ ಸುಮ್ಕೆನೆ ಹೇಳಿದ್ದು. ಹೆಂಗ ಕುಯ್ಕಳ್ಳಿ ಸಿಗಾಕೊಂಡ್ರೆ ಇಬ್ರು ಸಿಗಾಕೊಂಡಂಗ ಆಗುತ್ತೆ, ಅದಕ್ಕೋಸ್ಕರ. ಅಷ್ಟೇ, ಇನ್ನೇನಿಲ್ಲ. ಅಕ್ಕೋ ಏನಕ್ಕ ಬರೀ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಕುಯ್ಕೊಳಕ್ಕ ಬಿರ್ಬಿರ್ನೇನೆ. ನೀನೊಂದ 1 ಕೆಜಿ ಕುಯ್ಕ, ನಾನೊಂದ್ 1 ಕೆಜಿ ಕುಯ್ಕೊಂತೀನಿ. ಜಾಸ್ತಿ ಚೆನ್ನಾಗೇನೆ ಕುಯ್ಕೊಳ್ಳೋಣ. ಅದ್ಯಾಕೆ ಏನು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಂಗೈತೆ? ಯಾಕಕ್ಕ? ಏನಿಲ್ಲಮ್ಮ. ಸುಮ್ನೆ ನೀನ್ ಕಂಡೆ ಆಟೆ. ನಾನೊಂದೆರಡು ಕುಯ್ಕೊಡ್ತೀನಿ, ನೀನು ಒಂದೆರಡು ಕುಯ್ಕ. ಕುಯ್ಕ, ನನಗೂ ಅದೇ ಬೇಕಾಗಿರೋದು. 1 ಕೆಜಿ ಏನು 2 ಕೆಜಿನ ಕುಯ್ಕ. ನಮ್ದೇನಾರ ಹೋಗೋದೆಲ್ಲ ಸಾಕಜಿದ್ದು ಜಯಮ್ಮಂದು. ಕುಯ್ಕ ಸಿಗಾಕೊಂಡ್ರೆ ಸರಿಯಾಗಿ ಸಿಗಾಕೊಂಡ್ತೀಯ. ನನ್ಗೇನಾಗ್ಬೇಕಾಗಿತ್ತೆ? ನಾನೇನು ಹಿಂದೆನೇ ಇದೀನಿ, ಕಣ್ಣಿ ಕಾಣದಂಗ ಓಡ್ಬಿಡ್ತೀನಿ. ನೀನ್ ಸಿಗಾಕೊಂಡವಳು ಕುಯ್ಕ. ಲಕ್ಷ್ಮಕ್ಕ, ಇವ್ರೇನಕ್ಕ ಇವ್ರು ಏನೇನೋ ತರಕಾರಿ ಬೆಳಿತಾನೆ ಇರ್ತಾರೆ, ಸಾಕಜ್ಜಿನೂ ಜಯಕ್ಕ. ಅಣ್ಣನೂ ಆಟೆಯ ಚೆನ್ನಾಗಿ ಬೆಳಿತಾರೆ ತರಕಾರಿಗಳು ಮಾತ್ರ. ಹೋದ್ಸಲಿ ಸೊಪ್ಪು ಕುಯ್ಯಕ್ ಬಂದಿದ್ವಲ್ಲಕ್ಕ, ಹೀರೆಕಾಯಿ ಏನ್ ಕಡಿಮೆ ಹಾಕಿದ್ರನಕ್ಕ. ಹೀರೆಕಾಯಿ, ಕಲ್ಲಂಗಡಿ ಹಣ್ಣು ಎಲ್ಲ ಹಾಕಿರ್ತಾರ ಕಣಕ. ಏನೇನೋ ತರಕಾರಿ ಹಾಕಿರ್ತಾರ ಕಣಕ. ಎಲ್ಲಾ ತರದ ತರಕಾರಿ ಹಾಕ್ತಾರ ಕಣಕ ಇವ್ರಂತೂ. ನೋಡಕ್ಕ, ನೀನು ಒಂಥರ ಪುಣ್ಯವಂತ ಕಂಡು ಬಿಡಮ್ಮ. ನೀನೇನು ಪ್ಯಾಟಿಗೆ ಹೋಗ್ಬಿಟ್ಟು ಸಂತೆಗೆ ಹೋಗ್ಬಿಟ್ಟು ತರಕಾರಿಗಳು ತಗೊಂಡ್ ಬರಂಗೇ ಇಲ್ಲ. ಹೆಂಗಿದ್ರು ಸಾಕಜ್ಜಿ ಜಯಕ ನಿನ್ಗೆ ಸಖತ್ ಕ್ಲೋಸ್ ಫ್ರೆಂಡ್ ಅಲ್ವಾ. ಎಲ್ಲ ತರಕಾರಿಗಳು ಕೊಡ್ತಾನೆ ಇರ್ತಾರೆ, ಬೇಕಾಗಂಗ್ ಬಂದು ಕುಯ್ಕೊಂಡು ಹೋಗ್ತಾನೆ ಇರ್ತೀಯ ಅಲ್ವಾ ನೀನು. ಉಕ್ಕಣಮ್ಮ, ನಾನೇನು ಬೇಡ ಅಂತ ಹೇಳ್ತಿರೋದೇ, ನನ್ಗೇನು ಬೇಡ ಅಂತೀನಿ. ಆದ್ರೂ ನಮ್ಮ ಅಪ್ಪ ಸಂತೆಲೆಲ್ಲ ತಗೊಂಡ್ ಬರುತ್ತೆ. ಆದ್ರೂ ನಮ್ ಸಾಕಜ್ಜಿನೂ ಜಯಮ್ಮ ಬಂದು ಮಂತಾವಲೆನೋ ಬಂದು ಕೊಟ್ಟೋಗ್ತಿರ್ತಾರೆ ನನಗೆ. ತಗಳೆ, ಹೀರೆಕಾಯಿ ಕುಯ್ದಿದೀವಿ, ಬೆಂಡೆಕಾಯಿ ಕುಯ್ದಿದೀವಿ, ಬದನೆಕಾಯಿ ತಗೊಂಡ್ಬಂದಿದೀವಿ, ತಗಳೆ, ಬೇಕಂದ್ರೆ ಮಂತಾವ್ ಬಂದು ಇಸ್ಕೊಂಡೋಗು, ಇಲ್ಲ ನಾವೇ ಕೊಡ್ತೀವಿ ಅಂತ ಬಂದು ಕೊಟ್ಟೋಗ್ತಿರ್ತಾರೆ. ನಾನು ಬೇಡ ಅಂದ್ರೂ ಕೊಡ್ತಿರ್ತಾರೆ ಕಣೆ ಗೀತಾ. ನೀನ್ ಬಿಡಕ್ಕ, ನೀನೊಂಥರ ಗ್ರೇಟ್ ಕಣಕ್ಕ. ನಿನ್ಗೆ ಎಲ್ಲಾರು ಕೊಡ್ತಾನೆ ಇರ್ತಾರ ಕಣ್ ಬಿಡಮ್ಮ. ನಿನ್ಗೆ ಎಲ್ಲಾರು ಕ್ಲೋಸ್ ಫ್ರೆಂಡೆ. ನೋಡು, ನನಗೆ ನಿನ್ ಜೊತೆ ಬಂದೆ ಅಂತ ನೋಡಿ ಇವಾಗ ನನಗೂ ಬದನೆಕಾಯಿ ಸಿಕ್ತು. ಇಲ್ಲ ಅಂದಿದ್ರೆ ನಾನು ಸುಮ್ನೆ ಸೊಪ್ಪು ಕೊಯ್ಕೊಂಡು ಹೋಗ್ಬೇಕಿತ್ತು. ನಾನು ನಾಳೆ ಈ ಚಳಿಗೆ ಹೋದಕ್ಕೂ ಚೆನ್ನಾಗಿರುತ್ತೆ ಕಣಕ್ಕ. ಎಣ್ಗಾಯಿ ಪಲ್ಯ ಮಾಡ್ಬಿಟ್ಟು ನಾನು ರೊಟ್ಟಿ ಮಾಡ್ಬಿಡ್ತೀನಿ ಕಣಕ್ಕ. ಕಣೆ ಗೀತಾ, ನಾನ್ ಇಲ್ವೇನೆ, ನೀನ್ ತಲೆ ಕೆಡಿಸ್ಕೊಬೇಡ ಕಣೆ. ಎಷ್ಟ್ ಬೇಕು ಅಷ್ಟು ಕುಯ್ಕಡೆ. ಬದ್ನೆಕಾಯಿ ತಗೊಂಡೋಗು. 1-2 ಕೆಜಿನಲ್ಲ 3 ಕೆಜಿ ಕುಯ್ಕ. ಬೇಡ ಅಂದವ್ರು ಯಾರು? ಅದಕ್ಕೇನಂತೆ, ತಲೆ ಕೆಡಿಸ್ಕೊಬೇಡ. ಜಯಕ್ಕ ಬಂದ್ರೆ ನಾನಿದ್ದೀನಿ. ನೀನು ಬದ್ನೆಕಾಯಿ ಪಲ್ಯನಾರ ಮಾಡ್ಕ, ಎಣ್ಗಾಯಿನಾರ ಮಾಡ್ಕ, ಏನಾದ್ರೂ ಮಾಡ್ಕೊಂಡು ತಿನ್ಕ. ಜಯಕ್ಕ ಬಂದ್ರೆ ಸಿಗಾಕೊಂಡ್ರೆ ಅಯ್ಯೋ ಹೇಳ್ಬಿಟ್ಟ ನಾನು. ನಾನಿದ್ದೀನಿ, ನೀನ್ ತಲೆ ಕೆಡಿಸ್ಕೊಬೇಡ. ಜಯಕ್ಕ ಬಂದ್ರೆ ಸಿಗಾಕೊಂಡ್ರೆ ಇದೇನಕ್ಕ ಏನೇನೋ ಹೇಳ್ತಿದ್ಯಾ? ಅಲ್ಲ ಕಣಕ್ಕ, ಇವಾಗಿನ್ನು ಜಯಕ್ಕ ಬಂದ್ರೆ ನಾನು ಹೇಳ್ತೀನಿ, ಜಯಕ್ಕನೇ ಕಳ್ಸಿರೋದು ನನ್ಗೆ ಬದ್ನಿಕಾಯಿ ಎಲ್ಲ ಕುಯ್ಕಣಕ್ಕೆ ಅಂತ ಹೇಳ್ತಿದ್ಯಾ? ಇವಾಗ ನೋಡಿದ್ರೆ ಜಯಕ್ಕ ಬಂದ್ರೆ ಸಿಗಾಕೊಂಡ್ರೆ ನಾನು ಇದೀನಂತ ಹೇಳ್ತಿದ್ಯಲ್ಲಕ್ಕ. ಅಕ್ಕೋ, ನೀನ್ ಕರೆಕ್ಟ್ ಆಗಿ ಹೇಳು. ಮತ್ತೆ ಸುಳ್ಗಿಲ್ಲ ಏನಾರು ಹೇಳ್ತಿದ್ಯಾ ಏನ್ ನೀನು? ಏನಾರು ಇದ್ರೆ ಮಾತ್ರ ನಾನೇನು ಅಷ್ಟೇ. ಮತ್ತೆ ನಮ್ಮ ಅತ್ತೆಗೆ ಹೇಳ್ಬಿಡ್ತೀನಿ. ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಮಂತವ್ ಕಳಿಸ್ ಬಯಸ್ತೀನಿ ಅಷ್ಟೇ. ಗೀತಾ, ಹಂಗಲ್ಲ ಕಣೆ ನಾನು ಹೇಳಿದ್ದು. ಈ ಹುಡುಗಿ ನಮ್ಮ ಹಿಂಗಾಡ್ತಾಳೆ ಇವಳು. ನಾನು ಹೇಳಿದ್ದು ಅರ್ಥ ಮಾಡ್ಕ ಇಲ್ಲಿ. ನಾನು ಏನಂತ ಹೇಳಿದ್ದು, ಸಿಗಾಕೊಂಡ್ರೆ ಅಂದ್ರೆ ಏನಾರು ಆ ಅಜ್ಜಿ ಬಂದು ನೋಡಿರೆ ಅಂತ ಹೇಳೋ. ನಾನು ಮರ್ತೋಗ್ಬಿಟ್ಟು ಸಿಗಾಕೊಂಡ್ರೆ ಅಂತ ಹೇಳ್ಬಿಟ್ಟೆ ಕಣೆ. ಅದಕ್ಕೆ ಯಾಕೆ ಇಷ್ಟ ಭಯ ಪಡ್ತಿದ್ಯಾ? ಅಲ್ಲ ಕಣೆ ಗೀತಾ, ಏನಾದ್ರೂ ಆ ಅಜ್ಜಿ ಏನಾರು ಹೇಳ್ದಲ್ಲಿ ಇದ್ದಿದ್ರೆ, ಹೇಳ್ದಂಗೆ ಇದ್ದಿದ್ರೆ ಇಷ್ಟೊತ್ತವರೆಗೂ ನಾನು ಇಷ್ಟು ಧೈರ್ಯವಾಗಿ ಇದೆಲ್ಲ ಬದ್ನಿಕಾಯಿ ಎಲ್ಲ ಕುಯ್ಕೊಂಡು ನಿಂತ್ಕೊಂತಿದ್ದೇನೆ. ಅಯ್ಯ, ಏನಮ್ಮ ನೀನು ದಡ್ಡ ಹುಡುಗಿ ಆಡಂಗ ಆಡ್ತೀಯಮ್ಮ. ನಿನಗೆ ಬುದ್ಧಿನೇ ಇಲ್ಲ ಕಣಮ್ಮ ಗೀತಾ. ಹೌದಲ್ವೇನಕ್ಕ ಲಕ್ಷ್ಮಕ್ಕ? ನಾನು ಮರ್ತೆ ಬಿಟ್ಟೆ ಕಣಕ್ಕೋ. ಬೇಜಾರ್ ಮಾಡ್ಕೋಬೇಡ ಕಣಕ್ಕ. ಅಕ್ಕ, ನಾನು ಏನೇನು ಹೇಳ್ದೆ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ ಕಣಕ್ಕ. ಸುಮ್ನಿರಕ್ಕ. ಕುಯ್ಕೊಳಕ್ಕ, ಬದ್ನೆಕಾಯಿ ಕುಯ್ಕ. ನಾನು 1-2 ಕುಯ್ಕೊಳ್ತೀನಿ. ಕುಯ್ಕೊಳಮ್ಮ. ಅಯ್ಯೋ, ಬೇಜಾರ್ ಮಾಡ್ಕೊಂಡ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಇವೆಲ್ಲ ಏನ್ ಹೇಳಿದ್ರು ನಾನು ಅರ್ಥ ಮಾಡ್ಕೊಳ್ತೀನಿ. ನಿಮ್ಗೆ ಇನ್ನೂ ಗೊತ್ತಿಲ್ಲ ಕಣಮ್ಮ. ನಿಮ್ಗೆ ನನ್ನ ಬಗ್ಗೆ ಇನ್ನು ಮುಂದೆ ಹೋದಂಗೆಲ್ಲ ಗೊತ್ತಾಗುತ್ತೆ. ನಾನು ಕರೆದಂಗೆಲ್ಲ ನೀನು ಬರೋದೇ ಇಲ್ಲಮ್ಮ. ಬಂದಿದ್ರೆ ಯಾವಾಗ್ಲೂ ತರಕಾರಿ ಅಂತೆ, ಹಣ್ಣು ಅಂತೆ, ಸೀಬೆಕಾಯಿ ಅಂತೆ, ಮಾವಿನ ಹಣ್ಣು ಅಂತೆ, ಸೌತೆಕಾಯಿ ಅಂತೆ, ಬಾಳೆಕಾಯಿ ಅಂತೆ, ಏನೇನು ಬೇಕು ಎಲ್ಲಾದ್ರೂ ಹೊಲದಲ್ಲೆಲ್ಲ
ಕುಯ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ನ. ನನಗೆ ನಮ್ಮೂರಲ್ಲಿ ಯಾರಾದ್ರೂ ಏನಾದ್ರು ತರಕಾರಿ ಬೆಳಿಲಿ ಅಮ್ಮ, ನಾನು ಹೋಗಿ ಕುಯ್ಕೊಂಬಂದ್ರು ನನ್ಗೆ ಯಾರು ಏನು ಅನ್ನಲ್ಲ, ಗೊತ್ತಾ ನಿನಗೆ? ಎಲ್ಲಾರು ನನಗೆ ಲಕ್ಷ್ಮಕ್ಕ ನೀನಾ ಕುಯ್ಕೊಂಡೋಗು ಯಾರು ಹೇಳೋದೇ ಇಲ್ಲಮ್ಮ ನನಗೆ, ಏನು ಇವತ್ತಿನವರೆಗೂ ಏನು ಬೈಯೋದೇ ಇಲ್ಲ. ಆದ್ರೆ ನಾನು ಯಾವತ್ತೂ ನೀ ಯಾರದ್ರಲ್ಲೂ ಏನು ಮುಟ್ಟಕ್ ಹೋಗಿಲ್ಲ. ಏನಂದ್ರೆ ಇವತ್ತು ಒಂದ್ ಎರಡು ಬದನೆಕಾಯಿ ಕುಯ್ಕೊಂಡ್ತಿದ್ದೀನಿ ಅಷ್ಟೇ. ಬೇಕಾದ್ರೆ ಈಗ್ಲೂ ಬೇಕಾದ್ರೆ ಬೇಡ ಅಂದ್ರೆ ನಾನು ಹೋಗೇ ಬಿಡ್ತೀನಿ. ಆದ್ರೆ ಪಾಪ ಜಯಕ್ಕ ಬೇಜಾರು ಮಾಡ್ಕೊಳ್ತಾಳೆ. ಏನು ಗೀತಮ್ಮ, ಏನೇ ಲಕ್ಷ್ಮಮ್ಮ, ನಿನ್ಗೆ ಹೇಳಿದ್ರು ನೀನು ಕುಯ್ಕೊಂಡೆ ಬಂದಿಲ್ವಲ್ಲೇ ಅಂತ ಅವರೇ ಮಂತಾವ್ ಬಂದು ಕೊಟ್ಟೋಗ್ತಾರೆ. ಅದಕ್ಕೋಸ್ಕರ ನಾನೇ ಕುಯ್ಕೊಂಡೋದ್ರೆ ಇನ್ನೂ ಖುಷಿ ಪಡ್ತಾರ ಅವ್ರು ಅಲ್ವಾ, ಅದಕ್ಕೋಸ್ಕರ ಕುಯ್ಕೊಳ್ತಿದ್ದೀನಿ ಆಟೆ. ಹೌದೇನಕ್ಕ? ನೀನ್ ಬಿಡಕ್ಕ, ನೀನ್ ಗ್ರೇಟ್ ಕಣಕ್ಕ ಲಕ್ಷ್ಮಕ್ಕ, ನೀನ್ ಫುಲ್ ಗ್ರೇಟ್ ಕಣಕ್ಕ. ಅಕ್ಕ ಲಕ್ಷ್ಮಕ್ಕ, ಇನ್ನೊಂದು ವಿಚಾರ ಹೇಳೋದು ಮರ್ತು ಬಿಟ್ಟೆ ಕಣಕ್ಕ. ನೀನು ನೆಕ್ಸ್ಟ್ ಟೈಮ್ ಇಂದ ನೀನ್ ಎಲ್ಲೋದ್ರು ನನಗೂ ನಿನ್ ಜೊತೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಕಣಕ್ಕ. ಮರಿಬಾರ್ದು ಅಷ್ಟೇ. ನಾನು ಬರ್ತೀನಿ ಕಣಕ್ಕ, ಎಲ್ಲೋದ್ರು ಅಷ್ಟೇ ನನಗ್ ಬಿಟ್ಟು ಹೋಗ್ಬಾರ್ದು ಆಯ್ತಾ? ನಾನು ನಿನ್ ಇವತ್ತಿಂದ ಫ್ರೆಂಡು ಕಣಕ್ಕ ಲಕ್ಷ್ಮಕ್ಕ, ನನಗ್ ಮರೆಯಂಗಿಲ್ಲ ನೀನು. ನಾನೇನಾದ್ರೂ ನೀನೇನಾದ್ರೂ ನನಗ್ ಬಿಟ್ಟು ಮರ್ತೇನಾದ್ರೂ ಹೋಗ್ಬಿಟ್ರೆ ಅಷ್ಟೇ ಕಣಕ್ಕ, ನಾನು ಟೂ ಬಿಟ್ಬಿಡ್ತೀನಿ ನಿನ್ ಜೊತೆ, ಅಷ್ಟೇ, ಮಾತಾಡ್ಸಲ್ಲ ನಿನಗೆ. ಇಲ್ಲ ಕಣೆ ಗೀತಾ, ನಿನ್ಗೂ ನನ್ನ ಜೊತೆ ಸೇರಿಸ್ಕೊಂತೀನಿ ಬಿಡು, ನೀನ್ ತಲೆ ಕೆಡಿಸ್ಕೋಬೇಡ. ನಾನು ಎಲ್ಲೋದ್ರು ನಿನ್ ಜೊತೆಲೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ನಾನು ಹೇಳ್ದಂಗೆಲ್ಲ ಮಾತು ಕೇಳ್ಬೇಕಮ್ಮ ನೀನು, ಸರಿನಾ? ಲಕ್ಷ್ಮಕ್ಕ, ನೀನ್ ಏನ್ ಹೇಳ್ತೀಯೋ ಹಂಗೆ ನಾನು ಮಾತು ಕೇಳ್ತೀನಿ ಕಣ್ ಲಕ್ಷ್ಮಕ್ಕ. ಗೀತಾ, ಗೊತ್ತಾಯ್ತು ಕಣಮ್ಮ, ನಾನು ಮಂತ ಹೋಗ್ಬೇಕು, ನನಗೆ ಕೆಲ್ಸಗಳೆಲ್ಲ ಇದಾವೆ ಗೊತ್ತಾ ನಿನ್ಗೆ? ಎಲ್ಲಾರು ಮಂತವೆಲ್ಲ ಕಾಯ್ಕೊಂಡಿರ್ತಾರಲ್ಲಿ. ನನ್ಗೆ ಕೆಲ್ಸಗಳು ಅಂದ್ರೆ ಸಖತ್ ಕೆಲ್ಸಗಳು ಇರ್ತಾವಮ್ಮ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಬೇಗ ಬದ್ನೆಕಾಯಿ ಎಲ್ಲ ಕುಯ್ಕ ಹೋಗೋಣ. ಜಾಸ್ತಿ ಹೊತ್ತು ಇಲ್ಲಿ ಇನ್ಕೋಬಾರ್ದು, ಕತ್ಲಾದ್ರೆ ಜಾಸ್ತಿ ಹೊತ್ತು ಕತ್ಲೆಲ್ಲ ಇರಬಾರ್ದು, ಇಲ್ಲಿ ಬೇಗ ಕುಯ್ಕೊಳಮ್ಮ, ಹೋಗೋಣ. ಸರಿ ಅಕ್ಕ ಲಕ್ಷ್ಮಕ್ಕ, ಕುಯ್ಕೊಡ್ತೀನಿ ಕಣಕ್ಕ. ಲಕ್ಷ್ಮಕ್ಕ, ಏನಕ್ಕ ಬದ್ನೆಕಾಯಿ ಇಷ್ಟಿಷ್ಟು ದಪ್ಪ ಇದಾವೆ? ಅಬ್ಬಾ ಚೆನ್ನಾಗಿ ಹಾಕಿದಾರೆ ಕಣಕ್ಕ. ಒಳ್ಳೆ ಗೊಬ್ಬರ ಎಲ್ಲ ಕೊಟ್ಟು ನೀರೆಲ್ಲ ಕೊಟ್ಟು ಮಾತ್ರ ಒಳ್ಳೆ ಚೆನ್ನಾಗಿ ಬೆಳೆದಾರ ಕಣಕ್ಕ. ಈ ಸಾಕಾಜಿ ಇವರೆಲ್ಲ ಜಯಕಾರ ಮಾತ್ರ ಅಲ್ವಾ, ನನಗಂತೂ ಸಾಕತ್ ಇಷ್ಟ ಆಗೋಯ್ತು ನೋಡು. ಬದ್ನೆಕಾಯಿ ಮಾತ್ರ ಸಾಕತ್ ದಪ್ಪ ಇದಾವ್ ಕಣಕ್ಕ. ಕಣೆ ಗೀತಾ, ಕುಯ್ಕಳೆ, ಜಾಸ್ತಿ ಜೋರಾಗೆಲ್ಲ ಮಾತಾಡ್ಬೇಡ, ಅಕ್ಕಪಕ್ಕದವರೆಲ್ಲ ನೋಡ್ತಾರ ಕಣೆ. ಅಕ್ಕಪಕ್ಕದವರೆಲ್ಲ ನೋಡ್ಬಿಟ್ಟು ನಮ್ಗೂ ಬೇಕು ಲಕ್ಷ್ಮಕ್ಕ, ನೀನ್ ಹೇಳ ಲಕ್ಷ್ಮಕ್ಕ, ಒಂದ್ ಸ್ವಲ್ಪ ನೀನೇ ಹೇಳ್ಬಿಟ್ಟು ನೀನೇ ಹೇಳ್ ಕುಯ್ಸ್ತೆ ಅಂತ ಹೇಳಕ, ಇನ್ನೊಂದೆರಡು ಬದ್ನೆಕಾಯಿ ಕುಯ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಕುಯ್ಕೊಡ್ತಾರ ಕಣೆ. ಪಾಪ ಅವ್ರು ನನಗ್ ಮಾತ್ರ ಹೇಳಿರ್ತಾರೆ. ಎಲ್ಲಾರು ನನ್ನ ಜೊತೆ ಬಂದ್ಬಿಟ್ಟು ಹಿಂಗೆಲ್ಲ ಬದ್ನೆಕಾಯಿ ಕುಯ್ಕೊಂಡು ಹೋಗ್ಬಿಟ್ರೆ ಕುಯ್ಕ ಜಾಸ್ತಿ ಸೌಂಡ್ ಮಾಡ್ಬೇಡ, ಬೇಗ ಕುಯ್ಕ ಹೋಗೋಣ. ಯಾರೋ ನಮ್ಮ ಹೊಲದಲ್ಲಿ ಬದ್ನೆಕಾಯಿ ಯಾರೋ ಕೀಳ್ತಿರಂಗಿದಾರಲ್ಲ, ಯಾರಿರ್ಬೇಕು? ಏಯ್, ಯಾರದು ನಮ್ಮ ತೋಟದಲ್ಲಿ? ಯಾರದು ಬದ್ನೆಕಾಯಿ ಕುಯ್ತಿರೋದು? ಯಾರದು? ಅಯ್ಯೋ ದೇವ್ರೇ, ಈ ಟೈಮಿಗೆ ಬರ್ಬೇಕಾ ಈ ಜೈಯಿಗುಯ್ಯಿ? ಎಂತ ಟೈಮಿಗೆ ಬಂದ್ಲಪ್ಪ, ಏನಪ್ಪ ಮಾಡೋದು ಇವಾಗ? ನಾನ್ ಬೇರೆ ಈ ಹುಡುಗಿ ಮುಂದೆ, ಈ ಗೀತ ಮುಂದೆ ಫುಲ್ ಬಿಲ್ಡಪ್ ಎಲ್ಲ ಕೊಟ್ಬಿಟ್ಟು ಬಿಲ್ಡಪ್ ತಗೊಂಡಿದ್ದೀನಿ. ಇವಾಗ ಸಿಗಾಕೊಂಡ್ಬಿಟ್ರೆ ಏನ್ ಮಾಡೋದು? ಹೆಂಗಪ್ಪ ತಪ್ಪಿಸ್ಕೊಂಡು ಹೋಗ್ಬಿಡೋದು? ಏನ್ ಮಾಡೋದು? ಜೈ ಮುಂದೆ ಏನಾದ್ರು ಸಿಗಾಕೊಂಡ್ಬಿಟ್ರೆ ಏನ್ ಬಿಡುಗಡಲ್ಲ ಇವಾಗ. ಇಲ್ಲಿಂದ ಓಡೋಗ್ಬಿಡ್ಬೇಕು ಮೊದ್ಲು. ಈ ಹುಡುಗಿನೂ ಸಿಗಾಕೊಂಡ್ಬಿಟ್ರೆ ಏನಪ್ಪ ಮಾಡೋದು? ಏ ಗೀತಾ, ಇಲ್ಲಿ ಗೀತಾ, ಈ ಕಡೆ ನೋಡೆ. ನಿನ್ಗೇನಾರು ಸೌಂಡ್ ಬರ್ತೈತೇನೆ? ಯಾರೋ ಕೂಕಡ್ತಿದ್ದಾರೆ, ಕೇಳಿಸ್ತೈತ ನಿನ್ಗೆ? ಕಣಕ ಕೇಳಿಸ್ತೈತೆ. ಇರ್ಲಿ ಬಿಡಕ, ಇನ್ನೇನು ಜಯಕಾನೆ ಅಲ್ವಾ, ಜಯಕಾನೆ ಕೂಕೊಂಡಿದ್ದು. ಇರ್ಲಿ ಬಿಡು, ಇನ್ನೇನು ನಿನ್ಗೆ ಹೇಳೈತಲ್ಲ ಕುಯ್ಕನಕ್ಕೆ, ನಾನು ಹೇಳ್ತೀನಿ. ಅಕ್ಕ ಜಯಕ್ಕ, ಮತ್ತೆ ನಮ್ಗೆ ಲಕ್ಷ್ಮಕ್ಕ ಹೇಳ್ತು, ನಾನು ಒಂದೆರಡು ಕುಯ್ಕೊಡ್ತೀನಿ, ನೀನು ಒಂದೆರಡು ಕುಯ್ಕೊಳಮ್ಮ ಅಂತ, ಅದಕ್ಕೆ ಕುಯ್ಕೊಡ್ತಿದ್ದೀನಿ ಕಣಕ ಅಂತ ಹೇಳ್ತೀನಿ ಬಿಡಕ್ಕ. ಅದಕ್ಕೆ ಯಾಕೆ ಭಯ ಪಡ್ತಿದ್ಯಾ ನೀನು? ಅಯ್ಯೋ ಏನಪ್ಪ ಮಾಡೋದು? ಇವಳು ಮುಂದೆ ನೋಡಿರಿ ಇಲ್ದವೆಲ್ಲ ಬಿಲ್ಡಪ್ ಕೊಟ್ಬಿಟ್ಟೆ, ಇವಳು ನೋಡಿರಿ ಹಿಂಗ ಆಡ್ತಿದ್ದಾಳೆ, ಹೆಂಗಪ್ಪ ಹೇಳೋದು ಇವಳಿಗೆ? ಏ ಗೀತಾ, ನಾನು ಹೇಳಿದ್ದೆಲ್ಲ ಸುಳ್ಳು ಕಣೆ, ಸುಳ್ಳು. ಬಾ ಹೋಗೋಣ, ಬಾ ಹೊಡಗೋಣ, ಬಾರೆ. ಸಿಗಾಕೊಂಡ್ಬಿಟ್ರೆ ಬಿಡ್ಗಿಡಲ್ಲ ಜಯಮ್ಮ, ಬಾರೆ ಹೋಗೋಣ. ಅದ್ರಲ್ಲೂ ಆ ಸಾಕಾಜಿ ಕೈಲಿ ಸಿಗಾಕೊಂಡ್ಬಿಟ್ರೆ ಇನ್ನು ಏನ್ ಬಿಡಲ್ಲ, ಬಾ ಹೊಡಗೋಣ, ಬಾರೆ. ಯಾರದು? ಅವಾಗ್ಲಿ ನಾನು ಇಬ್ರು ಹೆಂಗಸುಗಳು ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ತಿದಾರಂತ ಕಾಣೋಣ. ಬದ್ನೆಕಾಯಿ ಕುಯ್ತಿರಂಗೆ ಇದಾರೆ. ಮಾಡ್ತೀನಿ ತಡಿ, ಹೋಗ್ತೀನಿ ಇವಾಗ. ಅದ್ ಯಾರು ನಮ್ ಹೊಲ್ದ ಹತ್ರ ಬಂದ್ಬಿಟ್ಟು ಹಿಂಗ್ ಕುಯ್ಕೊಂಡು ಹೋಗ್ತಿದಾರಂತ. ಏನಪ್ಪ ಇವ್ರ ಜನಗಳು ಹಿಂಗ್ ಸದಾ ಮಾಡ್ಕೊಂಡಿದಾರ ನಮ್ಗೆ? ನಾನ್ ಬಿಡ್ಗಿಡಲ್ಲ, ಸಿಗಾಕೊಳ್ಳಿ ನನ್ನ ಕೈಲಿ, ಮಾಡ್ತೀನಿ. ಯಾರಂತ ಮಕಾನೆ ಕಾಣಿಸ್ತಿಲ್ವಲ್ಲ ನನಗೆ, ಯಾರಂತ ಕಾಣಿಸ್ಬೇಕು, ಗೊತ್ತಾಗ್ಬೇಕು. ಆಮೇಕಿಂದ ಹೇಳೋದು, ಯಾರದು? ಬಂದ್ಲು ಜೈ ಬಂದೇ ಬಿಟ್ಟು, ಜೈ ಗುಯ್ಯಿ ಬಂದೇ ಬಿಟ್ಲು. ಎಸ್ಕೇಪ್. ನಾನಂತೂ ಎಸ್ಕೇಪ್ ಆಗ್ಬಿಡ್ತೀನಿ, ಇಲ್ಲಿ ಕಣ್ಣಿ ಕಾರಣಕ್ಕೆ ಹೋಗ್ಬಿಡ್ತೀನಿ. ಯಪ್ಪ, ನಾನಂತೂ ಸಿಗಾಕೊಂಡ್ಬಿಟ್ರೆ ಮೊದ್ಲೇ ನನ್ನ ಮೇಲೆ ಕೋಪ ಐತೆ ಜೈ ಗುಯ್ಯಿಗೆ. ಬೇಡಪ್ಪ ಪಜಿತಿ, ನಾನು ಇಲ್ಲಿ ಸಿಗಾಕಣಲ್ಲ, ನಾನು ಹೋಗ್ಬಿಡ್ತೀನಿ. ಏ ಗೀತಾ, ಬಾರೆ, ಇನ್ನು ನಿನ್ಕಂಡು ಏನ್ ನೋಡ್ತಿದ್ಯಾ? ಬಾರೆ ಒಡ್ಬಾರೆ ಹೋಗೋಣ. ಬದ್ನೆಕಾಯಿ ಏನ್ ಮಾಡೋಣ?
ಮಾಡ್ಕ, ನಾನು ಹೋಗ್ತೀನಮ್ಮ ಎಸ್ಕೇಪ್. ಏಯ್, ಯಾರೇ ಅದು, ಯಾರೇ ಅದು, ಬಿಡಾಡಿರ ನಿನ್ಕಡ್ರೆ ನಮ್ಮಲ್ಲೇ ಬೇಕಾ ಬದ್ನೆಕಾಯಿ ಕುಯ್ಕೊಂಡು ಹೋಗ್ರಿ ನಿಮ್ಗೆ. ತಡ್ರಿ, ಬರ್ರಿ ಇನ್ನೊಂದ್ ದಿವಸ ಬರ್ರಿ. ನಿಮ್ಗೆ ನೋಡ್ರಿ, ಮಕ ತೋರಿಸ್ದಂಗ್ ಓಡೋಗ್ತಿದ್ರಲ್ಲ, ನಿಮ್ಗೆ ಧೈರ್ಯ ಇದ್ರೆ ಇಲ್ಲಿ ಮಕ ತೋರಿಸ್ರಿ, ನೋಡ್ಕೊಳ್ತೀನಿ ನಿಮ್ಗೊಂದ್ ಕೈನ. ಮಕ ತೋರಿಸ್ದಂಗ್ ಓಡೋಗ್ತಿದ್ದಾರೆ ಕಳ್ಳಿಗಳು. ನೀವೇನಾದ್ರೂ ನನ್ನ ಕೈ ಸಿಗಾಕಬೇಕಿತ್ತಲ್ಲ ನಿಮ್ಗೆ. ನಾನ್ ತಪ್ಪು ಮಾಡ್ಬಿಟ್ಟೆ. ನಾನು ಅಲ್ಲಿಂದಾನೆ ಜೋರಾಗಿ ಕಿರ್ಚಾಡ್ಕೊಂಡ್ ಬಂದೆ, ಬಾಯಿ ಮಾಡ್ಕೊಂಡು ನಿಧಾನಕ್ಕೆ ಬಂದ್ಬಿಟ್ಟು ಇಬ್ರಿಗೂ ಇಟ್ಕೋಬೇಕಿತ್ತು. ಇಬ್ರಿಗೂ ಇಟ್ಕಡೆ ಬಿಟ್ಟಿದ್ರೆ ಬುದ್ಧಿ ಸಿಗೋದು ನಿಮ್ಗೆ, ಬುದ್ಧಿ ಕಲಿತಿದ್ರಿ ನೀವು. ಎಂತ ಕೆಲಸ ಆಗೋಯ್ತು. ಹೋಗ್ರಿ, ಸಿಗಾಕಣದಲ್ಲೇ ಏನಿರಲ್ಲ, ಹೋಗ್ರಿ. ಲೇ ಗೀತಾ, ಓಡೆ. ಆ ಜಯಮ್ಮ ಕೈ ಸಿಗಾಕ ಬರ ಕಣೆ, ಓಡೆ ಮಕ ನೋಡಿದ ಕಡೆ ಓಡೆ. ದೇವ್ರೆ, ನಮ್ಮೂರಲ್ಲಿ ಬಲು ಕಷ್ಟ ಆಗೋಗ್ಬಿಟ್ಟೈತೆ. ಏನು ಬೆಳೆ ಹಂಗಿಲ್ವಲ್ಲ ನಮ್ಮೂರಲ್ಲಿ. ಒಂದ್ ತರಕಾರಿಗಳು ಬೆಳೆಯಂಗಿಲ್ಲ, ಒಂದ್ ಹಣ್ಣು ಹಂಪಲ್ ಬೆಳೆಯಂಗಿಲ್ಲ, ಒಂದ್ ಕಲ್ಲಂಗಡಿ ಹಣ್ಣ ಹಾಕಂಗಿಲ್ಲ, ಗೆಣಸು ಹಾಕಂಗಿಲ್ಲ, ಏನ್ ಮಾಡಿರು ಒಂದ್ ಹೂವು ಹಾಕಂಗಿಲ್ಲ, ಹೂವು ಬೆಳೆಯಂಗಿಲ್ಲ. ಏನ್ ಬೇಕೋ ಎಲ್ಲ ಬಂದ್ಬಿಟ್ಟು ಕುಯ್ಕೊಂಡು ಹೋಗ್ತಾರಲ್ಲ ಇವ್ರು ಬಿಡಾರಿಗಳು. ಸಿಗ್ಲಿ, ನನ್ನ ಕೈಲಿ ಸಿಗ್ಲಿ. ಎಂತ ಕೆಲ್ಸ ಆಗೋಯ್ತು. ನನಗೆ ಬರ್ತಾ ಇರೋ ಕೋಪಕ್ಕೆ ನಾವು ಕಷ್ಟಪಟ್ಟೆಲ್ಲ ಬೆಳೆಯೋದು, ಇವ್ರು ಬಂದ್ಬಿಟ್ಟು ಹಿಂಗೆಲ್ಲ ಕುಯ್ಕೊಂಡು ಹೋಗ್ತಾರಲ್ಲ. ಎಂತ ಕೆಲಸ ಆಗೋಯ್ತು, ಎಂತ ತಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟೆ. ಮುಂದಿನ ಸಲಿಂದ ಹಿಂಗ್ ಮಾಡಬಾರ್ದು. ಏನ್ ಮಾಡ್ತೀನಿ ಅಂದ್ರೆ, ಮುಂದಿನ ಸಲಿಂದ ನಾನು ಒಬ್ಳೆ ಬರಲ್ಲ. ನಾಳೆಯಿಂದ ನಮ್ಮ ಅತ್ತೆ ಕರ್ಕೊಂಡ್ಬರ್ತೀನಿ. ಈ ಕಡೆ ಮೂಲೆಗೆ ನಮ್ಮ ಅತ್ತೆ ನಿಲ್ಲಿಸ್ಬಿಟ್ಟು ನಾನು ಅತ್ಲಾಗಿಂದ ಬರ್ತೀನಿ, ನಿಧಾನಕ್ಕೆ ಮಾತಾಡ್ದಂಗೆ ಇಬ್ರಿಗೂ ಇಟ್ಕೊಂಡ್ಬಿಟ್ಟು ಮಾಡ್ತೀನಿ ತಡ್ರಿ. ಹೋಗ್ರಿ, ಇನ್ಮೇಲಿಂದ ಗೊತ್ತಾಗೈತೆ ನನಗೆ ನಿಮ್ಗೆಲ್ಲ ಹೆಂಗ್ ಇಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ಹೋಗ್ರಿ. ಇವತ್ತು ನಿಮ್ಮ ಅದೃಷ್ಟ ಚೆನ್ನಾಗೈತೆ, ಹೆಂಗ ತಪ್ಪಿಸ್ಕೊಂಡಿದ್ದೀರಾ. ಯಪ್ಪ ನನ್ನ ಕೈಲಾಗ್ತಿಲ್ಲ. ನೀರು ಕುಡಿಬೇಕನ್ನಿಸ್ತೈತೆ. ಗಂಟ್ಲೆಲ್ಲ ಒಣಗ್ತೈತೆ. ಆಗ್ತಿಲ್ಲ. ಓಡಿ. ನನ್ನ ಚಪ್ಪಲಿ ಎಲ್ಲ ಎಲ್ಲಿ ಬಿಟ್ಟು ಅದೆಷ್ಟು ಕಿಲೋಮೀಟ್ರ್ ಹಿಂದೆ ಆಯ್ತು ಒಂದು ಗೊತ್ತಿಲ್ಲ. ಈ ಹುಡುಗಿ ಗೀತಾ ಬಂದ್ಲೋ ಬರ್ಲಿಲ್ವ? ಗೀತಾ ಇದೆಯಾ? ಇದ್ದೀನಿ. ಲಕ್ಷ್ಮಿ ಗುಸ್ಮಿ ಎಲ್ಲ ನಿನ್ನಿಂದಾನೆ ಕಡೆ ಆಗಿದ್ದು. ಹೆಂಗ ನಾನು ನೆನ್ಪಾಡಿದ್, ನಾನು ನೆಮ್ಮದಿ ಆಗಿದ್ದೆ. ಹೆಂಗ ಬರೀ ಸುಳ್ಳೆ ಹೇಳ್ತೀಯ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಅದೇನ್ ಬಿಲ್ಡಪ್ ಕೊಟ್ಟೆ. ಊರವರೆಲ್ಲ ಹೇಳ್ತಾರಂತೆ ಇವಳಿಗೆ, ಎಷ್ಟಾದ್ರೂ ಕುಯ್ಕೊಂಡು ಹೋಗು, ತರಕಾರಿಗಳನ್ನ ಏನಾದ್ರೂ ಕುಯ್ಕೊಂಡು ಹೋಗು ಅಂತ. ಏನ್ ಬಿಲ್ಡಪ್ ಕೊಟ್ಟಿದ್ದು ನಾನು ಕೇಳಿದ್ದು. ಬಿಲ್ಡಪ್ ಕೊಡೋದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಹಿಂಗ ಕೊಟ್ಟಿದ್ದು ನೀನು. ಜಯಕ್ಕ ಹೇಳಿದಾರೆ, ಸಾಕಾಜಿ ಹೇಳಿದಾರೆ. ನಾನಿಲ್ವಾ ಬೇಜಾರು ಮಾಡ್ಕೊಳ್ತಾರೆ ನಾನು ಕುಯ್ಕೊಂಡು ಹೋಗ್ಲಿಲ್ಲ ಅಂತ. ಎಲ್ಲ ಇಲ್ಲವೆಲ್ಲ ಸುಳ್ಳೆ ಹೇಳ್ತೀಯೇನೆ. ಲಕ್ಷ್ಮಿ ಕುಸ್ಮಿ, ನೀನ್ ಹೇಳಿದ್ದಕ್ಕೆ ನಾನು ಕುಯ್ಕೊಂಡು ನೋಡು, ಅನ್ಯವಾಗ ನಾನು ಸಿಗಾಕೊಂಡ್ಬಿಡ್ತೀನಲ್ಲೇ. ಅಯ್ಯೋ ದೇವ್ರೆ, ನಮ್ಮ ಅಪ್ಪನ ಕೈಲಿ ಸಿಗಾಕೊಂಡ್ಬಿಟ್ಟಿದ್ರೆ ಬಂದು ಅವಕ್ಕ ಏನಿಲ್ಲ, ಏನಾದ್ರೂ ಒಂಚೂರು ಅನುಮಾನ ಬಂದಿದ್ರೆ ನಮ್ಮಂತವ ಹುಡ್ಕೊಂಡ್ ಬಂದ್ಬಿಟ್ಟು ನಮ್ಮ ಅತ್ತೆ ಮುಂದೆ ಹೇಳಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ನಮ್ಮ ಅತ್ತೆ ನನಗ್ ಬಿಡ್ತಿರಿಲ್ಲ. ಈ ಲಕ್ಷ್ಮಿ ಕುಸ್ಮಿ ಸವಾಸ ಮಾಡ್ಬಿಟ್ಟು ಎಂತ ಕೆಲಸ ಮಾಡ್ಬಿಡ್ತಿದ್ದೆ ನಾನು ಇವತ್ತು. ಎಂತ ಕೆಲಸ ಆಗೋಯ್ತು. ಅದಕ್ಕೇನು ನಿನ್ ಜೊತೆ ಯಾರು ಬರಲ್ಲ, ಯಾವ ಹೆಂಗಸುಗಳು ಯಾರು ಬರಲ್ಲ. ಬಿಲ್ಡಪ್ ಕೊಟ್ಟೆ. ನೀನ್ ಬಿಲ್ಡಪ್ ಬದ್ನೆಕಾಯಿಂದ ಹೊಡೆದ್ಬಿಡದಂತ ಕೋಪ ಬರ್ತೈತೆ ನನಗೆ. ಬದ್ನೆಕಾಯಿ ಅಷ್ಟು ಕಷ್ಟಪಟ್ಟು ಕುಯ್ಕೊಂಬಂದಿದ್ದೀನಿ ಅಂತ ಸುಮ್ಮನಿದ್ದೀನಿ. ಹೊಡೆದೋಗ್ಬಿಡುತ್ತೆ, ಹಾಳಾಗೋಗ್ಬಿಡುತ್ತೆ ಅಂತ. ಇಲ್ಲ ಅಂದ್ರೆ ತಲೆ ಮೇಲೆ ಅಡಿಸಿ ಹಚ್ಬಿಡ್ತಿದ್ದೆ ಇವಾಗ. ಏಯ್ ಗೀತಾ, ಓಹೋ ಏನೇ ಜೋರಾಗೆಲ್ಲ ಮಾತಾಡ್ತಿದ್ಯಾ? ಬೆಲೆ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಹಿಂಗೆಲ್ಲ ಮಾತಾಡ್ಬೇಡ ನೀನು. ನಾನು ಒಬ್ಳೆ ಎಲ್ಲ ಕುಯ್ಕಡಿದ್ದು, ನೀನು ಕುಯ್ಕಡಿದ್ಯಾ ತಾನೆ ನನ್ನಂತೇನೆ. ನಾನು ಹೇಳ್ತೀರಮ್ಮ ಸಾವಿರ, ನೀನ್ ಯಾಕೆ ಕುಯ್ಕೊಂಡೆ? ಕುಯ್ಕೊಂಡ್ ಬಂದ್ಬಿಟ್ಟು ಇವಾಗ ಬೇರೆ ದೊಡ್ಡದಾಗ ಬೇರೆ ಬಿಲ್ಡಪ್ ಕೊಡ್ತಿದ್ದಾಳೆ. ನಾನು ಏನಿಲ್ಲ, ಹೋಗ್ಬಿಟ್ಟು ನಾನು ಹೆಂಗಿದ್ರು ಸಾಕಾಗಿ ಗೊತ್ತು ನಾನು ಕುಯ್ಕೊಂಬಂದಿರ್ತೀನಂತ. ನಿನ್ನ ಹೆಸರು ನೀ ಹೇಳ್ಬಿಡ್ತೀನಿ. ಜಾಸ್ತಿ ಜಂಬ ಮಾಡ್ಬಿಟ್ರೆ ಇವಾಗ ಸುಮ್ಮಕ್ ಇರ್ಬೇಕು. ಏನೋ ಪಾಪ, ನಾನು ಕುಯ್ಕಡ್ತಿದ್ನಲ್ಲ, ನೀನು ಕುಯ್ಕಣಲ್ಲ ಅಂತ ಏನೋ ಒಂದು ಸುಳ್ಳು ಹೇಳ್ದೆ. ನನ್ಗೇನು ಗೊತ್ತು, ಅವಜ್ಜಿ ಬರಲ್ಲ ಅನ್ಕೊಂಡು ಹೇಳ್ದೆ. ಇಲ್ದವೆಲ್ಲ ಸುಳ್ಳು ಹೇಳ್ಬಿಟ್ಟು ಕುಯ್ಕೊಂಡು ಹೋಗ್ಲಿ ಪಾಪ, ಅವಳು ಮನೇಲಿ ಎಣ್ಗಾಯಿ ಮಾಯ್ಕೊಂಡು ತಿನ್ಲಿ ಅಂತ ಏನೋ ಹೇಳ್ದಮ್ಮ. ನಾನೇನೋ ನಿನ್ ಒಳ್ಳೇದು ಕೇಳಿದೆ, ಏನೋ ಸಿಗಾಕೊಂಡು ಗ್ಯಾಚಾರಕ್ಕೆ ಇಟ್ಬಿಟ್ಟು ಅದಕ್ಕೆ ನಾನೇನು ಮಾಡೋಣ? ಹಂಗೆಲ್ಲ ಬೇಜಾರು ಮಾಡ್ಕೋಬಾರ್ದು ಕಣೆ ಗೀತಾ. ಬಿಡು, ಇರ್ಲಿ, ಇನ್ನೊಂದ್ಸಲಿ ಬರ್ತೀವಲ್ಲ, ಇನ್ನೊಂದ್ಸಲಿ ಏನ್ಸಿ ಸಿಗಾಕಣಲ್ಲ ಬಿಡು. ಎಚ್ಚರಿಕೆಯಿಂದ ಇರೋಣ. ಇನ್ನೊಂದ್ಸಲಿ ಬಂದಾಗ ನಾನು ನೋಡ್ಕೊಂತಿರ್ತೀನಿ, ನೀನ್ ಕುಯ್ಕೊಂಬಂದ್ಬಿಡು. ಇಲ್ಲ ಅಂದ್ರೆ ನಾನು ಕುಯ್ಕೊಳ್ತೀನಿ, ನೀನ್ ನೋಡ್ತಿರು, ಸರಿನಾ? ಏನಕ್ಕ ಅಂದೆ? ತಿರ್ಗಾ ಇನ್ನೊಂದ್ಸಲಿ ಬರ್ತೀಯ ಬದ್ನೆಕಾಯಿ ಕುಯ್ಕೊಂಡು ಹೋಗಕ್ಕೆ? ಅಯ್ಯೋ ದೇವ್ರೆ, ನನ್ ಜೀವಮಾನ ಇದ್ರು ಯಾವತ್ತು ನಿನ್ ಜೊತೆ ಬರೋದ್ ಕಣ್ತಾಯಿ. ನಿನ್ಗೆ ದೊಡ್ಡ ನಮಸ್ಕಾರ. ಯಪ್ಪ ಏನೋ ಇವತ್ತು ಕಷ್ಟಪಟ್ಟು ಹೆಂಗ ಬಚಾವಾಗ್ಬಿಟ್ಟಿದೀನಿ. ನನ್ನ ಹೆಸರು ಏನಾಗ್ಬೇಡ. ಇನ್ನೊಂದ್ ದಿವಸ ಏನಾದ್ರು ನಿನ್ ಜೊತೆ ಬರ್ತೀನಿ ಅಂತ ಕೇಳು, ನಿನಗ್ ಮಾತಾಡ್ಸೋದಿಲ್ಲ ಕಣಮ್ಮ ನಿನ್ಗೆ. ಅಲ್ವಾ? ಹಂಗಾರೆ ಸರಿ, ಆಯ್ತು ಬಿಡಮ್ಮ. ಮುಂದಿನ ಸಲಿಂದ ಇನ್ನೊಬ್ಳು ಯಾರಾದ್ರೂ ನನ್ನ ಜೊತೆ ಬಂದೇ ಬರ್ತಾರೆ ಕಣ್ಬಿಡು, ಅವ್ರಿಗೆ ಕರ್ಕೊಂಡ್ಬರ್ತೀನಿ. ನೀನ್ ಬರಿಲ್ಲ ಅಂದ್ರೆ ಏನು,
ಓಹೋ ಇವಳು ನನ್ನ ಜೊತೆನೆ ಬದನೆಕಾಯಿ ಎಲ್ಲ ಕುಯ್ಕೊಂಡ್ ಬಂದ್ಬಿಟ್ಟು ನನಗೂ ಬೈತಾ ಇದ್ದಾಳೆ ಇವಳು ಅಕ್ಕ. ಪರವಾಗಿಲ್ಲ ಕಣೆ ನೀನು ಅಂತಾರೋ. ಹಾ ನೀನು ನನ್ನಂತಾರೆ ಕುಯ್ಕೊಂಡ್ ಬಂದಿಯಾ ತಾನೆ? ಆಯ್ತು ಕೊಡ್ಲಿ. ಅವೆರಡು 4 ಬದನೆಕಾಯಿ ಕುಯ್ಕೊಂಡ್ ಬಂದಿದ್ಯಲ್ಲ ನನಗೆ ಕೊಡು ಹಂಗಾರೆ. ಯಾಕೇಳು ಬಂದ್ಬಿಡು. ನಾನು ಕಷ್ಟಪಟ್ಟು ಕುಯ್ಕೊಂಡ್ ಬಂದಿರೋದು. ಏನಾರ ಸಿಗಾಕೊಂಡ್ಬಿಟ್ಟಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತ ಏನ. ನನ್ನ ಮರ್ಯಾದೆ ಎಲ್ಲ ಹೋಗ್ಬಿಡೋದು ಗೊತ್ತಾ? ನಾನು ಕಷ್ಟಪಟ್ಟು ಕುಯ್ಕೊಂಡ್ ಬಂದಿರೋದು ನಿನ್ಗೆ ಯಾಕೆ ಕೊಡೋಣ? ಹೋಗೆ ಲಕ್ಷ್ಮಿ ಗುಸ್ಮಿ. ಆಗ್ಲಿ ಈ ಲಕ್ಷ್ಮಿ ಗುಸ್ಮಿಗೆ ಇನ್ನೂ ಒಂಚೂರು ಬೈಲಿ. ಪಾಪ ಆ ಗೊತ್ತಿಲ್ದರೆ ಹುಡುಗಿಗೆ ಗೀತಮ್ಮನ್ ಕರ್ಕೊಂಡ್ ಬಂದ್ಬಿಟ್ಟು ನೋಡಿ ಅಂತ ಕೆಲಸ ಮಾಡಿದಾಳೆ ಇವಳು. ಹೋಗಿ ನಾನು ಬಡ್ಕೊಂಡೆ. ನನ್ನ ಮಾತೆ ಯಾರು ಕೇಳಲ್ಲ ನಮ್ಮ ಊರಲ್ಲಿ. ನನ್ನ ಮಾತೆ ಯಾರು ಕೇಳಲ್ಲ. ಹೇಳ್ತೀನಿ ಬೇಡ ಕಣ್ರಮ್ಮ ಅವಳ ಜೊತೆ ಹೋಗ್ಬೇಡ್ರಿ, ಆ ಲಕ್ಷ್ಮಿ ಗುಸ್ಮಿ ಜೊತೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಸಿಗಾಕೊಂಡು ಏನಾದ್ರೂ ಸಿಗಾಕೊಂಡಿದ್ರೆ ಇವಾಗ ಚೆನ್ನಾಗಿ ಅನ್ಭವಿಸೋಳು. ನಾವೇನೋ ಒಳ್ಳೇದು ಕೇಳಕ್ ಹೋಗ್ತೀವಿ, ಇವರೇ ಒಂಥರ ಆಗೋಗ್ತಾರೆ. ಏನಮ್ಮ ಗೀತಮ್ಮ, ನಾನು ಹೇಳಿದೆ ತಾನೇ ಯಾವಾಗ್ಲೇನೆ ಬೇಡ ಕಣಮ್ಮ, ಹೋಗ್ಬೇಡ ಅವಳ ಜೊತೆ. ಸೊಪ್ಪು ಕುಯ್ಯಕ್ ಹೋಗ್ಬೇಡ ಕಣಮ್ಮ, ಸೊಪ್ಪು ಕುಯ್ಯಲ್ಲ ಅವಳು. ಬೇರೆ ಕೆಲ್ಸಕ್ಕೆ ಹೋಗ್ತಾಳ ಅವಳು ಅಂತ ಹೇಳಿದೆ ತಾನೇ. ನನ್ನ ಮಾತು ಕೇಳಿಲ್ಲ ನೋಡು, ಇವಾಗ ಸಿಗಾಕೊಂಡ ಈಗ. ನನ್ನ ಜೊತೆ ಸಿಗಾಕೊಂಡ. ನೀವಿಬ್ರು ಬದ್ನಿಕಾಯಿ ಕುಯ್ಕೊಂಡ್ ಬಂದಿದ್ದು ನಮ್ ಜೈ ನೋಡ್ಲಿಲ್ಲ ಅಂದ್ರು ನಾನ್ ನೋಡಿದೀನಿ. ಏನಾದ್ರೂ ಬದ್ನಿಕಾಯಿ ನನಗೂ ಕೊಡ್ಲಿಲ್ಲ ಅಂದ್ರೆ ಇಬ್ರುನು ಏನ್ ಮಾಡ್ತೀನಿ ಅಲ್ರಿ, ನಾನು ಹೋಗ್ಬಿಟ್ಟು ನಮ್ ಜೈಗೆ ಹೋಗ್ಬಿಟ್ಟು ಹೇಳ್ತೀನಿ. ಈ ನಮ್ ಲಕ್ಷ್ಮಿನೂ ನಮ್ ಗೀತಾನು ಇಬ್ರು ಬಂದಿದ್ರು ಅಂತ ಹೇಳ್ತೀನಿ. ಹೆಂಗೆ ಈಗ ನನಗೆ ಬೇಗ ಇಬ್ರು 2 ಬದ್ನಿಕಾಯಿ ಕೊಟ್ಬಿಡ್ಬೇಕು, ನನ್ ಕಡೆ ಬಂದ್ಬಿಡ್ಬೇಕು, ನನ್ ಪಾಲು ನನಗೆ. ಯಾಕೆ ಹೇಳು ಬಂದ್ಬಿಡು. ನೋಡ್ದ ಈ ನಿಂಗಿ ಗುಂಗಿನ? ಪರವಾಗಿಲ್ಲ ಕಣೆ ನಿಂಗಿ ಗುಂಗಿ, ನೀನು ಒಂಥರ ಚೆನ್ನಾಗಿ ಇದೀಯಾ. ಹೋಗು, ನಿನ್ಗೂ ಬೇಕಾದ್ರೆ ಹೋಗ್ಬಿಟ್ಟು ಸಿಗಾಕೊಂಡು ಬಯಸ್ಕೊಂಡು ಹೋಗ್ಬಿಟ್ಟು ಕುಯ್ಕೊಂಬ ಹೋಗು. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಎಷ್ಟು ಸರ್ಕಸ್ ಮಾಡಿದೀವಿ ಅಂತ ನಮಗ್ ಮಾತ್ರ ಗೊತ್ತು. ಬದ್ನಿಕಾಯಿ ಕುಯ್ಕೊಂಬರೋದಕ್ಕೆ ನೀನ್ ಹೆಂಗ್ ಹೇಳ್ತೀಯ? ನಿಂಗಿ ಗುಂಗಿ ಬಂದ್ಬಿಟ್ಟು ನಾವು ಕಷ್ಟಪಟ್ಟು ಕುಯ್ಕೊಂಬಂದಿರೋದು ಸಿಗಾಕೊಂಡು ಏನಾದ್ರೂ ಸಿಗಾಕೊಂಡಿದ್ರೆ ನಮ್ ಪರಿಸ್ಥಿತಿ ಏನಾಗ್ತಿತ್ತಂತ ನಮಗ್ ಮಾತ್ರ ಗೊತ್ತು. ಈಗ ಬಂದ್ಬಿಟ್ಟು ಇವಳು ಏನು ಮಾಡಿಲ್ಲ, ನನಗೂ ಕೊಡ್ರಿ ಅಂತ ಹೇಳ್ತೈತೆ. ನಾವೇ ಕೊಡೋಣ, ಇವಳಿಗೆ ಪಾಲು ಬೇರೆ ಬೇಕಂತ. ಪಾಲು ಹೋಗೆ ನಿಂಗಿ ಗುಂಗಿ ಹೋಗೆ. ಇಲ್ಲಿ ಯಾರ ಮುಂದೆ ಎದುರ್ಸಕ್ ಬರ್ಬೇಡ, ನಾವೇನು ಎದ್ರಕಣಲ್ಲ. ಎದ್ರಕಣವ್ರು ಯಾರಿಲ್ಲ ಹೋಗೆ. ಅಕ್ಕನ್ನ ಚೆನ್ನಾಗಿದ್ದಾಳೆ ಇವಳು. ಹೌದಾ, ನನಗ್ ಕೊಡಲ್ವಾ ಹಂಗಾರೆ? ಕೊಡಲ್ವಾ? ಇದೇ ಮಾತಾ? ಏನೇ ಗೀತಾ, ನೀನು ಕೊಡಲ್ವೇನೆ? ನೀನ್ ಕೊಡ್ತೀಯ ಕೊಡಲ್ಲ ಹೇಳು. ನಿನ್ನ ಹೆಸರು ಹೇಳ್ಬೇಕಂದ್ರೆ ಹೇಳ್ಬಾರ್ದು ಅಂದ್ರೆ ನೀನು ಕೊಡು. ಹೇಳ್ಬೇಕು ಅಂದ್ರೆ ಸುಮ್ನಿರು. ಆ ಲಕ್ಷ್ಮಿ ಹಂಗೆ ಹೆಂಗ್ ಮಾತಾಡ್ತಿದ್ದಳು ಹಂಗೆ ಮಾತಾಡು. ನಿಮ್ಮಿಬ್ರಿಗೂ ಐತೆ ಕಣ್ರೆ. ಮಾಡ್ತೀನಿ ಕಟ್ತಾಡ್ರಿ, ನಿಮ್ಮಿಬ್ರಿಗೂ ಹೋಗ್ತೀನಿ. ಜಯಿ 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 ಅಲ್ಲ ಜೈಗೆ ಹೇಳ್ಬಾರ್ದು. ಜೈಗೆ ಹೇಳಿದ್ರೆ ಸುಮ್ನೆ ಬೈಕೊಂಡು ಹೋಗ್ತಾಳೆ. ಸಾಕಜ್ಜಿಗೆ ಹೇಳ್ಬೇಕು. ಸಾಕಜ್ಜಿಗೆ ಹೇಳಿದ್ರೆ ಮಜಾ ಮಾತ್ರ ಮಸ್ತ್ ಆಗಿರುತ್ತೆ. ಯಾಕಂತೀಯಾ? ಈ ಲಕ್ಷ್ಮಿ ಗುಸ್ಮಿ ಮಂತವಳು ಹೋಗುತ್ತೆ, ಗೀತನ್ ಮಂತವಳು ಹೋಗುತ್ತೆ. ಹೋಗ್ಬಿಟ್ಟು ಏನಿಲ್ಲ ಅವ್ರ ಅತ್ತೆ ಮಾವಂಗು ಅವ್ರ ಗಂಡಂಗು ಎಲ್ಲರಿಗೂ ಹೋಗ್ಬಿಟ್ಟು ಟಾಮ್ ಮಾಡುತ್ತೆ, ಜಗಳ ಮಾಡುತ್ತೆ. ಅವಾಗ ಅದೇ ಕೋಪದಿಂದ ಲಕ್ಷ್ಮಿ ಗುಸ್ಮಿ ಹೋಗ್ತಾಳೆ, ಗೀತಾ ಹೋಗ್ತಾಳೆ. ಇಬ್ರಿಗೂ ಏರಿಕ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಮಾಡ್ತೀನಿ ತಡ್ರಿ ನಿಮ್ ಇಬ್ರಿಗೂ. ನನ್ ಪಾಲ್ ನನ್ ಕೊಡ್ರಿ ಅಂದ್ರೆ ನೀವ್ ಇಬ್ರು ನನಗೆ 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 ನಿಂಗಿ ಗುಂಗಿ ಅಂತೀಯೇನೆ ಲಕ್ಷ್ಮಿ ಗುಸ್ಮಿ. ನನಗೆ ಲಕ್ಷ್ಮಿ ನಿಂಗಿ ಗುಂಗಿ ಅಂತೀಯಾ? ಲಕ್ಷ್ಮಿ ನಿನಗೆ ಐತೆ ತಡಿ, ಐತೆ ಕಣ್ ತಡಿಯ, ನಿನಗೆ ಮಾಡ್ತೀನಿ ತಡಿ, ಹೋಗ್ತೀನಿ. ಏಯ್ ನಿಂಗಕ್ಕ, ನೋಡು ಹಿಂಗೆಲ್ಲ ಹೇಳ್ಬಾರ್ದು ನೀನು. ನೋಡು, ನಾವು ಕಷ್ಟಪಟ್ಬಿಟ್ಟು ಕುಯ್ಕೊಂಬಂದಿರೋದು ಸಿಗಾಕೊಂಡ್ಬಿಟ್ಟಿದ್ರೆ ನಾವು ಕಷ್ಟಪಟ್ಟು ಕುಯ್ಕೊಂಬಂದಿರೋದನ್ನ ನಿನಗೆ ಕೊಡ್ಬೇಕಾ? ನೋಡಿ ಹೆಂಗ್ ಹೇಳ್ತೀಯ ಅಂತ. ನಾನ್ ಕೊಡಲ್ಲಮ್ಮ. ಅಯ್ಯೋ, ಕಷ್ಟಪಟ್ಟು ಕುಯ್ಕೊಂಬಂದಿರೋದು ತಿರ್ಗಾ ಇವಳಿಗೆ ಬೇರೆ ಕೊಡ್ಬೇಕಾ? ಇವಳಿಗೆ ಈ ಲಕ್ಷ್ಮಿ ಗುಸ್ಮಿ ಸವಾಸ ಮಾಡಿ ಇನ್ನು ಏನೇನು ಅನ್ಭವಿಸ್ಬೇಕು ಏನ. ನೋಡಿರೋಳು ನಮ್ಮ ಅತ್ತೆ ಮಾವನ ಹತ್ರ ಬರ್ತೀನಿ ಹೇಳ್ತೀನಿ ಅಂತ ಬೇರೆ ಹೇಳ್ತೈತೆ. ಸಾಕಜ್ಜಿಗೆ ಹೇಳ್ತೀನಿ ಅಂತ ಹೇಳ್ತೈತೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದಿವಾಗ? ಒಳ್ಳೆ ಪದ್ಧತಿ ಆಗೋಯ್ತಲ್ಲ. ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಕುಯ್ಕೊಂಡ್ ಬಂದಿರೋದು, ಕಳ್ತಾನಿಂದ ಕುಯ್ಕೊಂಡ್ ಬಂದಿರೋದು ಬದ್ನೆಕಾಯಿನ ಕೊಡ್ಬೇಕಲ್ಲ ಇವರಿಗೆ. ಯಪ್ಪ, ನಾನಂತೂ ಇವ್ರ ಜೊತೆ ಇನ್ನೊಂದ್ ದಿವಸ ಸೇರ್ಬಾರ್ದು. ಆದ್ರೂ ಈ ಲಕ್ಷ್ಮಿ ಗುಸ್ಮಿ ಜೊತೆ ಅಂತೂ ಸೇರ್ಲೇಬಾರ್ದು. ಅಕ್ಕ ನಿಂಗಕ್ಕ, ಲಕ್ಷ್ಮಿ ಗುಸ್ಮಿ ಸುಮ್ಕಿರೆ, ಕೊಟ್ಬಿಡೋಣ ಅತ್ಲಾಗಿ. ಸಿಗಾಕೊಂಡ್ಬಿಟ್ರೆ ಮತ್ತೆ ತಿಂದಿದ್ದು ತಿನ್ನಕ್ಕಾಗಲ್ಲ. ಕಡೆ ಕುಯ್ಕೊಂಡು ಹೋಗಿರೋದು ತಿನ್ನಕ್ಕಾಗಲ್ಲ ನೆಮ್ಮದಿಯಾಗಿ. ಸುಮ್ಕಿರೆ ನೀನು 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 ಒಂದ್ 2 ಕೊಟ್ಬಿಡು, ನಾನು ಒಂದ್ 2 ಕೊಟ್ಬಿಡ್ತೀನಿ ಅತ್ಲಾಗಿ. ಇನ್ನೇನ್ ಮಾಡೋಣ ಅತ್ಲಾಗಿ. ಸರಿ ಆಯ್ತು ಬಿಡು ಅತ್ಲಾಗ ಕೊಡ್ತೀವಿ. ಯಾರ ಮುಂದೆನೂ ಹೇಳ್ಬಾರ್ದು. ಮತ್ತೆ ಹೇಳ್ಗಿಲ್ಲ ಮಾತ್ರ ನೋಡು, ನೀನು ಇಸ್ಕೊಂಡು ತಿನ್ಕೊಂಡು ಹೋದೆ ಅಂತ ನಿನ್ ಮೇಲೂ ಹೇಳ್ಬಿಡ್ತೀನಿ. ನಾನು ಹೇಳ್ಕೊಡ್ತೀನಿ, ಗೀತಾ ಹೇಳ್ಕೊಡ್ತಾಳೆ. ತಗೊಂಡು ಹೋಗು ಅತ್ಲಾಗಿ, ತಗೊಂಡು ಏನ್ ಮಾಡ್ಕೊಂಡು ತಿಂತೀಯ ತಿನ್ಕೊ ಹೋಗು. ನಾವು ಕಷ್ಟಪಟ್ಟು ಕುಯ್ಕೊಂಬಂದಿರೋದನ್ನ ಎದುರಿಸ್ಬಿಟ್ಟು ಇಸ್ಕೊಂಡು ಹೋಗ್ತಿದ್ಯಾ? ಕಣೆ ಲಕ್ಷ್ಮಿ, ಅದೇ ಕಣೆ ಐಡಿಯಾ, ಅದೇ ಕಡೆ. ನಿನಗೆ ಗೊತ್ತಿಲ್ಲ ಕಣೆ ಇನ್ನು.
ಜಾಸ್ತಿ ಮಾತಾಡ್ಬೇಡ್ರಿ. ಆ ಜಯಕ್ಕ ತಿರ್ಗಾ ಇಲ್ಲಿ ನಾನು ಹುಡ್ಕೊಂಬೋದ್ರು ಬಂದ್ಬಿಡುತ್ತೆ. ಹೋಗ್ರಿ ನಿಮ್ ಪಾಡಿಗೆ ಮನೆಗೆ ಹೋಗ್ರಿ. ಹ್ಞೂ ಸುಮ್ಕೆ